ಮಾತಾಡಕ್ ಹೋದ್ರೆ ಒಂದ್ ದಿವಸ ಎಲ್ಲ 24 ಗಂಟೆ ಸಾಲಲ್ಲ ಐಪನ್ ಬಗ್ಗೆ. ಇವತ್ತು 13 ವರ್ಷ ಆದ್ರೂನು ನೆನ್ಸ್ಕೊಳ್ಳಕ್ ನಾವ್ಯಾರು ಬರ್ತಾ ಇರ್ಲಿಲ್ಲ. ನಮ್ಮ ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ. ಶಾಸಕರಿಗೂ ದಯವಿಟ್ಟು ಅದನ್ನ ಆದಷ್ಟು ಬೇಗ ಏನಿವತ್ತೆಲ್ಲ ನಮ್ಮ ಸಹೋದರ ಅಣ್ಣ ತಮ್ಮಂದಿರು ನನ್ನ ಅಣ್ಣಂದಿರೆಲ್ಲ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಮಾತಾಡಕ್ಕಿಲ್ಲ, ಮಾತಾಡಕ್ ಹೋದ್ರೆ ಒಂದ್ ದಿವಸ ಎಲ್ಲ 24 ಗಂಟೆ ಸಾಲಲ್ಲ ಐಪನ್ ಬಗ್ಗೆ. ಆದ್ರಿಂದ ಈಗ ಐಪನ್ ಅವ್ರ ಕುಟುಂಬಕ್ಕೆ ಏನು ಮಾಡ್ಲಿಲ್ಲ. ಇವತ್ತು ಇಷ್ಟೊಂದ್ ಜನ ಸೇರಿದ್ದಾರೆ. ಇಷ್ಟು ಈ ಬಾಲು ಮತ್ತು ಇವರು ತಂಡ ಏನಾದ್ರು ಇಷ್ಟು ವ್ಯವಸ್ಥೆ ಮಾಡಿ ಅವ್ರಿಗೇನು ಬೆಡ್ಶೀಟ್ಗಳು ದಿನಸಿ ಕಿಟ್ಗಳೆಲ್ಲ ವಿತರಣೆ ಮಾಡ್ತಾ ಇದಾರೆ. ಅವರ ಮಾಡಿರ್ತಕ್ಕಂತ ಸೇವೆ ನೆನೆಸ್ಕೊಂಡು ಅವ್ರ ಋಣದಲ್ಲಿ ನಾವ್ ಇರ್ಬೇಕು ಅನ್ನೋದೊಂದು ಒಂದೇ ಒಂದು ರೀತಿ ಇದರಿಂದ ಉದಾಹರಣೆಯಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲು ಅವ್ರ ತಂಡಕ್ಕೆ, ಬಾಲು ಅವರ ಮತ್ತು ಅವ್ರ ತಂಡಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ಇವತ್ತು ಆಲಂಗೂರು ಸೀನಣ್ಣವರು ಅವ್ರ ಕುಟುಂಬಕ್ಕೆ ಏನು ಮಾಡ್ಲಿಲ್ಲ. ಆಸ್ತಿ ಪಾಸ್ತಿ ಇನ್ನೊಂದು ಮನೆ ಮಠ ಮಾಡಕ್ ಹೋಗಿದ್ರೆ ಇವತ್ತು 13 ವರ್ಷ ಆದ್ರೂನು ನೆನ್ಸ್ಕೊಳ್ಳಕ್ ನಾವ್ಯಾರು ಬರ್ತಾ ಇರ್ಲಿಲ್ಲ. ಇವತ್ತು ಪಕ್ಷಾತೀತವಾಗಿ ಇವತ್ತು ಬಂದು ಅವ್ರು ನೆನ್ಸ್ಕೊಂತಾ ಇದೀವಿ ಅಂದ್ರೆ ಅವ್ರು ನಮ್ಮ ಜನರಿಗೆ, ನಮ್ಮ ಅಂತವ್ರಿಗೆ, ನಿಮ್ಗೆ ಎಲ್ರಿಗೂ ಈ ತಾಲೂಕ್ ಮಾಡಿದಂತ ಸೇವೆ, ಇವತ್ತು ಸ್ಕೂಲ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಕಾಲೇಜ್ ಇರ್ಬೋದು, ITA ಇರ್ಬೋದು, ಪ್ರತಿಯೊಂದು ಯಾವುದೇ ಇವಾಗ ಸ್ವಾಮಿ ಅವರು ಹೇಳ್ತಾ ಇದ್ರು ಮಲ್ನಾಯ್ಕನಲ್ಲಿ ಒಂದು ಅಲ್ಲಿ ಸ್ಕೂಲೇ ಇರ್ಲಿಲ್ಲ, ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡಿದ್ರು. ನಮ್ಮ ಪಂಚಾಯತಿಲಿ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡಿದ್ರು. ತರ ಹೇಳ್ಕೊಂಡು ಹೋದ್ರೆ 24 ಗಂಟೆ ಸಾಲಲ್ಲ. ಆದ್ರಿಂದ ಇಲ್ಲಿಗೆ ಬಿಡಬಾರ್ದು. ಇನ್ನ ಅವ್ರ ಆಸೆ ಆಕಾಂಕ್ಷೆ ಇನ್ನ ಇದೆ. ಈಗಿರತಕ್ಕಂತ ನಮ್ಮ ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ. ಏನಾದ್ರು ಅವ್ರ ಆಸೆ ಆಕಾಂಕ್ಷೆ ಇರೋವನ್ನು ಕಂಟಿನ್ಯೂ ಮಾಡಿ ಅವ್ರಿಗೆ ಎಲ್ಲ ರೀತಿಯಂದು ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದ್ಬಿಟ್ಟು ಈ ಮುಖಾಂತರ ಹೇಳ್ತಾ, ಆ ಸ್ಟ್ಯಾಚ್ಯೂದು ಯಾರೋ ಕೆಲವರು ಕೋರ್ಟ್ ಕಚೇರಿ ಅಂತ ಹಾಕವ್ರೆ. ಮೊನ್ನೆ ಎಲ್ಲಾ ವ್ಯಕ್ತಿಗಳಿಗೂ ಹೇಳ್ತಾ ಇರೋದು ನಮ್ಮ ದಯಾಸಲ್ಲಿರೋ ವ್ಯಕ್ತಿಗಳಿಗೂ, ಅದೇ ರೀತಿ ನಮ್ಮ ಶಾಸಕರಿಗೂ ದಯವಿಟ್ಟು ಅದನ್ನ ಆದಷ್ಟು ಬೇಗ ದೊಡ್ಡವರೆಲ್ಲ ಸೇರಿ ಅದನ್ನ ಇತ್ಯರ್ಥ ಮಾಡಿ ಅದಕ್ಕೊಂದು ಪಬ್ಲಿಕ್ಗೆ ಯೂಸ್ ಆಗಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.